ಮಾಂತೋಣ ಅವು ಮೆಸೇಜ್ಗಳು ಯಾಕೆ ಹಾಕ್ತಿರ ಪಾಲ್ತು ಬಿಟ್ಬಿಡ್ರಿ. ಅವ್ರು ಏನು ಮಾಡಲ್ಲ, ಸುಮ್ಮನೆ ಏನು ಮಾಡಲ್ಲ. ಇವು ಇಟ್ಟಿರ್ದೇವ ಇಷ್ಟೇ ಮೆಸೇಜ್ ಹಾಕ್ತಾರೆ. ಹಿಂಗೆ ಇಷ್ಟೇ ಆಯಿತು, ಒಂದು ತಾಸು 2 ತಾಸು ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡ್ಕಿರ ಬಿಟ್ಬಿಡ್ತಾರೆ. ಇನ್ನೇನು ಮಾಡೋದ ಹೋಲ್ ಬಿಡು. ಅವ್ರು ಎಲ್ಲ ಯಾಕೆ ಮೆಸೇಜ್ ಮಾಡ್ತೀರಿ? ನಮ್ಮ ಕೈಲಿ ಅವ್ರು ರೊಕ್ಕ ಹಾಕೊಂಡ್ಕಿರ ಮಾಡ್ಕೊರಿ. ನೀವು ಬೇಕಾದ್ರೆ ಇಲ್ಲೇ ಬಿಟ್ಬಿಡ್ರಿ. ಅವ್ರು ಊರಾಗ ಮಂದಿ ಏನು ಮಾಡಲ್ಲ ಬಿಡಲ್ಲ. ಯಾರು ಬೆನ್ನಿ ನಿಂದ್ರಲ್ಲ. ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಈಗ ಏನಿಲ್ಲ ಮತ್ತು ನೋಡಿ, ಮತ್ತು ಈಗ ನೆಕ್ಸ್ಟ್ ಎಲೆಕ್ಷನ್ ಮಾತ್ರ ಹೊಂಟಾವ. ಮತ್ತು ನೆಕ್ಸ್ಟ್ ಎಲೆಕ್ಷನ್ಗೆ ರೊಕ್ಕ ಹಿಂಗೆ ಹೇಳ್ಬಾರ್ದನ. ಆ್ಯಕ್ಚುಲಿ ಹೇಳೋದು ತಪ್ಪಾತ. ನಾನು ಎಜುಕೇಟೆಡ್ ಇದ್ದೀನಿ, 4 ಅಕ್ಷರ ಕಲ್ತಿದ್ದೀನಿ. ನಾನು ತಿಳಿದಟ್ಟೆ ಹೇಳಕತ್ತೀನಿ. ಏನು ಮಾಡಬೇಡ್ರಿ ಅಂದ್ರೆ ಹೇಳೋದು ತಪ್ಪ ಹೇಳ್ತೀನಿ. ಇನ್ನೊಂದು ಸಲ ಹೇಳಕತ್ತೀನಿ. ಯಾರು ಮಿಸ್ಟೇಕ್ ತಪ್ಪು ತಿಳ್ಕೊಬೇಡ್ರಿ. ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಟ್ಟಿಗೆ 6,000 7,000 8,000 ರೂಪಾಯಿ 10,000 ರೂಪಾಯಿ ಡಿಮ್ಯಾಂಡ್ ಮಾಡಿರಿ. ಮತ್ತು ಅವರು ಮುಂದೆ ಗೆದ್ದಾಗ ಬರ್ಲಕ್ಕ ಸೋಲಕ್ಕ ಬಿಡಲಕ್ಕ ರೊಕ್ಕ ಅಂತೂ ಕೊಡ್ತಾರೆ. ಮತ್ತು ಒಂದೊಂದು ಒಟ್ಟಿಗೆ 5,000 6,000 ರೂಪಾಯಿ ಅಂದ್ರೆ ಒಂದೊಂದು ಮನೆ 4-5 ಮಂದಿ ಅಂತೂ ಇದ್ದೇ ಇರ್ತಾರೆ. ಮತ್ತು 25,000-30,000 ರೂಪಾಯಿ ರೊಕ್ಕ ಬರ್ತಾವೆ. ಮುಂದೆ ಅವ್ರು ಏನೋ ಕೆಲಸ ಮಾಡಿಲ್ಲ ಅಂದ್ರೆ ಮನೆ ಮುಂದೆ ನಾಲಿಗೆ ಸ್ವಚ್ಛ ಮಾಡ್ಕೋತಾರೆ. ಮನೆ ಮುಂದೆ ಒಂದೊಂದು 2 ಟ್ರಿಪ್ ಮುರುಮ್ರಿ ಹೊಡ್ಕೋತಾರೆ. ಮತ್ತು ಯಾವುದೂ ಮಾಡ್ಕೊಲಿಲ್ಲ ಅಂದ್ರೆ ಮತ್ತು ಅವ್ರ ರೊಕ್ಕದಾಗ ಅವ್ರು ಮಾಡ್ಕೋತೀರಿ. ಇವ್ರಂತೂ ಮತ್ತು ಮುರುಮ್ ಹಾಕ್ಸಲ್ಲ, ಒಂದು ರೋಡ್ನು ಮಾಡ್ಸಲ್ಲ, ಒಂದು ಶಾಂಕ್ಷನ್ ಆಗಿರೋ ರೋಡ್ಗಳ್ನು ಮತ್ತು ರೋಡ್ನು ಮಾಡ್ಸಲ್ಲ, ಏನು ಮಾಡಲ್ಲ. ಮತ್ತು ಬಿಟ್ಬಿಡ್ರಿ. ನೀವು ಯಾಕೆ ಇದು ಮಾಡ್ಲಕತ್ತೀರಿ? ಮುಂದೆ ಬರೋ ಟೈಮಿಗೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾವಲ್ಲ ಆಟ ಮಾತ್ರ ಇದು ಮಾಡಿರಿ. ಡಿಮ್ಯಾಂಡ್ ಹೇಳ್ರಿ ನೀವು. ಅಷ್ಟೇ ಏನೂ ಇಲ್ಲ. ಓಟಿಗೆ 5,000 6,000 7,000 ರೂಪಾಯಿ ಓಟಿಗೆ ಡಿಮ್ಯಾಂಡ್ ಮಾಡಿರಿ. ನಮ್ಮ ಮನ್ಯಾಗರೆ ಹೇಳಕತ್ತೀನಪ್ಪ. ನಮ್ಮ ಮನ್ಯಾಗ ಒಂದು 6 ಓಟವ. ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ಅಣ್ಣನ ಹೆಂಡ್ತಿ, ನಾನು ಹೆಂಡ್ತಿ 6 ಓಟವ. ತಲಾ ಓಟಿಗೆ 6,000-7,000 ರೂಪಾಯಿ 6,000-7,000 ರೂಪಾಯಿ ಅಂದ್ರೆ 30,000-40,000 ರೂಪಾಯಿ ಆಯ್ತು. 30,000-40,000 ರೂಪಾಯಿ ಕೊಟ್ಬಿಡ್ರಿ. ನಾವು ಓಟ್ ಯಾರು ಬೇಕು ಅವ್ರಿಗೆ ಹಾಕ್ತೀವಿ. ನೀವು ಮುಂದೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ನೀವು 10 ಕೋಟಿ ರೂಪಾಯಿ ತಿಂದ್ರೂ ನಾವು ನಿಮ್ಮ ಮನೆ ತನಕ ಬಂದು ಕೇಳಲ್ಲ. ಯಾಕಂದ್ರೆ ನೀವು ಕೆಲಸ ಮಾಡಲ್ಲ ಅನ್ನೋದು ಗೊತ್ತಾಗ್ಬಿಟ್ಟದ ನಮಗೆ. ಯಾರೂ ಕೆಲಸ ಮಾಡಲ್ಲ. ಇವರೇ ಅಂತಲ್ಲ, ಹಿಂದಿನವ್ರೂ ಕೆಲಸ ಮಾಡಿಲ್ಲ. ಇವರಿಗೆ ಅನ್ನೋದನ್ನು ತಪ್ಪ, ಯಾರಿಗೆ ಅನ್ನೋದು ತಪ್ಪ. ಇಲ್ಲಿ ತನಕ ಹಿಡ್ದು ಎಷ್ಟು ಮಂದಿ ಆರ್ಸ್ ಬಂದ್ರೂ ಯಾರೂ ಕೆಲಸ ಮಾಡಿಲ್ಲ. ಎಷ್ಟು ಹೇಳಕತ್ತೀನಿ ಸೀದಾನೆ. ಒಟ್ಟಿಗೆ 5,000-6,000 ರೂಪಾಯಿ ರೊಕ್ಕ ತೊಗೊಂಬಿಡ್ರಿ. ಮುಂದೆ ಇವ್ರು ಕೆಲಸ ಮಾಡಲ್ಲ ಅನ್ನೋದು ಗ್ಯಾರಂಟಿ ಪಕ್ಕ ಗೊತ್ತಾಗ್ಬಿಟ್ಟದ. ಮುಂದೆ ಏನದಲ್ಲ, ಮುಂದೆ ಬಂದಂಗೆ ಆಗ್ತದ. ಅವ್ರು ಅಲ್ಲಿ ಮಾಡಿಲ್ಲ ಅಂದ್ರೆ ನಮ್ಮ ಮನೆಗಂತೂ ಈ ಓಟಿಗೆ ರೊಕ್ಕ ಕೊಟ್ಬಿಡ್ರಿ. ಈಗ ಮುಂದೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ 1 ಕೋಟಿ ರೂಪಾಯಿ ತಿಂತಿದ್ರು ನಾವು ನಿಮ್ಗೆ ಕೇಳೋಕ್ಕೂ ಬರಲ್ಲ. ನಮ್ಮ ಮನೆ ಮುಂದೆ ನಾವು ಕೆಲಸ ಅಂತ ಮಾಡ್ಕೋತೀವಿ. ನಾವು ಪಕ್ಕ ಗೊತ್ತದ. ಯಾಕಂದ್ರೆ ಇವು ಈಗ ನಾನು ದೊಡ್ಡ ಧೀರ್ ಪಂಡಿತ ಅಲ್ಲ. ಯಾಕಂದ್ರೆ ಹಿಂದಕ್ಕೆ ಅಂತಿಂತ ಶರಣರು ಹೋಗ್ಯಾರ. ಬಿದನೂರಾಗ ಶರಣರು ತಾಳಿಲ್ಲ. ಶರಣರು ಮಡ್ಯಪ್ಪ ಶರಣರು ಹೋಗ್ಯಾರ. ಎಲ್ಲಿದ್ದು ನಮ್ಮ ಬಿದನೂರಾಗ ಬದುಕು ಕೊಟ್ಟಿಲ್ಲ, ಅಂಥವ್ರಿಗೆ ಜೀವನ ಮಾಡಿ ಕೊಟ್ಟಿಲ್ಲ. ಇನ್ನು ಯಾರೂ ರೊಕ್ಕ ತೊಗೊಬೇಡ್ರಿ, ಓಟ್ ತೊಗೊಬೇಡ್ರಿ, ರೊಕ್ಕನೇ ತೋಲಕ್ಕೆ ಹೋಗ್ಬೇಡ್ರಿ. ಯಾರು ಊರನ ಮಂದಿಗೆ ಹೇಳೋಣ. ನಮ್ಮ ಊರ ಮಂದಿ ನಮ್ಮ ಮಾತು ಕೇಳ್ತಾರೆ. ಅಂತಿಂತ ಶರಣರ ಮಾತು ಕೇಳಿಲ್ಲ. ಶರಣರು ಬಿದನೂರಾಗ ಅಂಥ ದೊಡ್ಡ ಶರಣರು ನಡೆದಿಲ್ಲ. ಶರಣರಿಗೆ ಓಟ್ ಸಿಚ್ಕೊಟ್ರಿ. ನಮ್ಮಂಥವ್ರು ಯಾವ ಲೆಕ್ಕ ಹೇಳು? ಅದಕ್ಕೆ ಹೇಳ್ತೀನಿ, ನಾವು ಓಟಿಗೆ ರೊಕ್ಕ ತೊಗೊಬೇಡ್ರಿ ಅನ್ನೋದು ಯಾರು ತೊಗೋದು ಬಿಡೋಲ್ಲ. ಈ ಮೆಂಬರ್ಗಳು ಈಗ ನೆಕ್ಸ್ಟ್ ಎಲೆಕ್ಷನ್ ನಿಂದ್ರವ್ರು ಯಾರು ಏನು ರೊಕ್ಕ ಕೊಡಬೇಡ್ರಿ ಅನ್ನೋದು ಯಾರು ರೊಕ್ಕ ಕೊಡಲಾರ್ದೇ ಇರಲ್ಲ. ಎಲ್ಲರೂ ರೊಕ್ಕ ಕೊಡ್ತಾರೆ. ಅದಕ್ಕೆ ಹೇಳ್ತೀನಿ, ರೊಕ್ಕ ತೋರಿ ಬಿಡಬೇಡ್ರಿ. ರೊಕ್ಕ ತೋರಿ 5,000-6,000 ರೂಪಾಯಿ ರೊಕ್ಕ ತೋರಿ ಒಟ್ಟಿಗೆ ತೊಗೊಂಡ್ಕರಿ ಏನದಲ್ಲ. ಮುಂದೆ ಅವ್ರು ಕೆಲಸ ಮಾಡಲ್ಲ ಅಂದ್ರೆ ಗೊತ್ತದ. ಮುಂದೆ ಅವರು ಅಷ್ಟೇ ನಿಮ್ಮ ಮನೆ ಮುಂದೆ ನೀವು ಕೆಲಸ ಮಾಡ್ಕೊಂಬಿಡ್ರಿ ಅಷ್ಟೇ. ಯಾರು ಮೆಸೇಜ್ನೂ ಮಾಡಕ್ಕೆ ಹೋಗ್ಬೇಡ್ರಿ. ಬಾಯಿದೂ ಹಾಕ್ಬೇಡ್ರಿ, ರೋಡಿದೂ ಹಾಕ್ಬೇಡ್ರಿ, ಏನೂ ಹಾಕಲ್ಕೋಬೇಡ್ರಿ. ಹಾಕಿದ್ರೂ ವೇಸ್ಟೇ. ಅವ್ರು ಏನೂ ಮಾಡಲ್ಲ ಅನ್ನೋದು ಗೊತ್ತೇ ಆಗ್ಬಿಟ್ಟದ. ನೀವು ಸುಮ್ಮನೆ ಅವ್ರು ಮಜಾಕಿನೇ ನೀವು ಈಗ ಜೋಕ್ ಮಾಡ್ಯಾನೆ ಅಂತ ನೀವು ಅಲ್ಲಕತ್ತೀರಿ. ಅದು ಜೋಕ್ ಮಾಡ್ದಂಗೆ ಅದು ಆ್ಯಕ್ಚುಲಿ. ಅದು ಅವ್ರು ಮೆಸೇಜ್ ಮಾಡಿರಿ 4-5 ದಿನ ಐತೆ ಅಂದ್ರೂ ಇನ್ನೂ ರಿಪ್ಲೈ ಮಾಡಿಲ್ಲ. 4-5 ದಿನ ಐತೆ ಇನ್ನೂ ಲೆಕ್ಕ ಹಾಕಿರಿ. ನೀವು ಬಿಟ್ಬಿಡ್ರಿ ಅಷ್ಟೇ.